ಅಬ್ದುಲ್ ರಜಾಕ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಬೆಳಗಾವಿಯಿಂದ ಇನ್ನೇನು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಮೋದ್ ಮುತಾಲಿಕರು ಈ ಚರ್ಚೆಯಿಂದ ಬೇಗ ನಿರ್ಗಮಿಸ್ತಾರೆ, ಆದ್ದರಿಂದ ಅವರನ್ನು ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕರು ಇದನ್ನು ವಿರೋಧಿಸ್ತಾ ಇರುವವರನ್ನು ನೋಡಿದ್ರೆ ಅವರ ವಾದ ಹೆಂಗೆ ಕೇಳಿಸ್ತಾ ಇದೆ ಅಂದರೆ, ನಾವು ಮಾಡೋರೇ ಅಪ್ಪ ದ್ವೇಷ ಭಾಷಣ, ನೀವು ಹೆಂಗೆ ಅದನ್ನು ತಡೆಯೋದಕ್ಕೆ ಕಾನೂನು ತರ್ತೀರಿ ಅಂತ ಕೇಳ್ದು ಹಂಗಿದೆ ಇದು. ಇಲ್ಲ, ಆ ರೀತಿ ಏನಿಲ್ಲ. ಈಗ ದ್ವೇಷ ಭಾಷಣ, ದ್ವೇಷ ಅಪರಾಧ ಅನ್ನುವಂಥದ್ದು ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ದ್ವೇಷ ಅನ್ನುವಂಥದ್ದು ಏನು ವ್ಯಾಖ್ಯಾನ, ಯಾವುದನ್ನ ಮಾತಾಡಿದ್ರೆ ದ್ವೇಷ ಆಗತ್ತೆ, ಅಪರಾಧ ಆಗತ್ತೆ ಅಂತನ್ನುವಂಥದ್ದು ಅವರು ಸ್ಪಷ್ಟವಾಗಿ ಹೇಳಬೇಕು. ಈಗ ಡಿಜಿ ಹಳ್ಳಿ, ಕೆಜಿ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನು ನುಗ್ಗಿ ಪೊಲೀಸರನ್ನ ಹೊಡಿತಾರೆ, ಓಡಿಸ್ತಾರೆ, ಪೊಲೀಸ್ ಸ್ಟೇಷನ್ ಸುಡ್ತಾರೆ. ಇದು ದೇಶ ಅಪರಾಧ ಅಲ್ವಾ? ಹೌದು ಹೌದು. ಹಾಗಾದ್ರೆ ಅಂಥವರಿಗೆ ಶಿಕ್ಷೆ ಕೊಡದೆ ಅಂಥವ್ರ ಕೇಸನ್ನ ವಾಪಸ್ ತಗೊಳ್ಳುವಂತ ಒಂದು ನಿರ್ಣಯವನ್ನ ಪಾಸ್ ಮಾಡ್ತಾರೆ ಅಂತಂದ್ರೆ ಇದು ಟಾರ್ಗೆಟ್ ಹಿಂದೂಗಳ ಮೇಲೆ ಅನ್ನುವಂಥದ್ದು ಕ್ಲಿಯರ್ ಇದೆ. ಚಿತ್ತಾಪುರ್ನಲ್ಲಿ ಗೋವುಗಳನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದವ್ರ ಮೇಲೆ ಮುಸ್ಲಿಮರು ಗುಂಡಾಗಳನ್ನು ಹೋಗಿ ದಾಂಧಲೆ ಮಾಡ್ತಾರೆ, ಅವ್ರ ಕೇಸನ್ನ ವಾಪಸ್ ತಗೊಳ್ತಾರೆ. ಇದು ದ್ವೇಷ ಅಪರಾಧ. ದ್ವೇಷದ ಅಪರಾಧ ಮಾಡಿದ ಹಾಗೆ ಅವ್ರ ಕೇಸನ್ನ ವಾಪಸ್ ತಗೊಳ್ತಾರೆ. ನಾವು ಗೋವುಗಳನ್ನ ರಕ್ಷಣೆ ಮಾಡುವಂತವರು, ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಆ ಕಾಯ್ದೆಯ ಸಂದರ್ಭದಲ್ಲಿ ಗೋವುಗಳನ್ನ ಸಾಗಾಣಿಕೆಯನ್ನ ತಡಿತೀವಿ. ಇದು ದ್ವೇಷ ಆಗತ್ತಾ? ಇದು ಅಪರಾಧ. ಆ ಆರೋಪಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇರೆ ಸೆಕ್ಷನ್ಗಳು ಇದಾವೆ ಪ್ರಮೋದ್ ಮುತಾಲಿಕ್ರೆ, ಆ ಸೆಕ್ಷನ್ಗಳಡಿಯಲ್ಲಿ ಆಕ್ಷನ್ ಆಗುತ್ತೆ. ಇದಾವೆ, ಇರ್ಲಿ, ಅದಕ್ಕೆ ನಮಗೆ ಹಾಕ್ಲಿ, ಕೇಸ್ ಹಾಕ್ಲಿ. ಇದೊಂದು ಹೊಸ ಕಾನೂನು ಯಾಕೆ? ಆಲ್ರೆಡಿ ಬೇಕಾದಷ್ಟು ಇದೆ. ನಮ್ಮನ್ನ ಗಡಿಪಾರ್ ಮಾಡ್ತಾರೆ, ಗುಂಡಾ ಆಕ್ಟ್ ಹಾಕ್ತಾರೆ, ರೌಡಿ ಸೀಟರ್ ಮಾಡ್ತಾರೆ. ಈ ರೀತಿ ಹಿಂದೂ ಹುಡುಗಿಯರನ್ನ ರಕ್ಷಣೆ ಮಾಡಿದ ತಕ್ಷಣನೇ ನಮ್ಮ ಮೇಲೇನೆ ಸಾಕಷ್ಟು ರೀತಿ ಕೇಸ್ಗಳನ್ನ ಹಾಕಿದ್ದಾರೆ. ಗೋವು ರಕ್ಷಣೆ ಮಾಡಿದಂತವ್ರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಈ ಹೊಸ ಕಾನೂನು ಏನು, ಯಾಕೆ ಅಂತ? ಯಾಕೆ ಬರಬಾರ್ದು ಹೊಸ ಕಾನೂನು? ಅಲ್ಲ, ಭಾಷಣ ಯಾರು ಮಾಡ್ತಾರೆ ಅವ್ರ ವಿರುದ್ಧ ನೀವು ಕಂಪ್ಲೇಂಟ್ ಕೊಡಬಹುದಲ್ಲ. ಕಾನೂನು ಎಲ್ರಿಗೂ ಸಮಾನ ಅಲ್ವಾ? ಅಲ್ಲಿ ಏನ್ ಕಂಪ್ಲೇಂಟ್ ನಡೆಯಲ್ಲ. ಇಲ್ಲಿ ಈಗ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಅಷ್ಟೇ. ನ್ಯಾಯಾಲಯಗಳಿದಾವೆ ಪ್ರಮೋದ್ ಮುತಾಲಿಕ್ರೆ. ಇಲ್ಲ, ನಾನು ಹೇಳೋದು ಮುಸ್ಲಿಮರ ಲಾಬಿಗೆ ಮಣಿತಾ ಇದ್ದಾರೆ. ಮುಸ್ಲಿಮರ ಮಿನಿಸ್ಟ್ರಿಗಳು, MLAಗಳು, ಅವ್ರು ಏನೇ ಯಾರ್ಯಾರಿದ್ದಾರೆ ಅವ್ರು ಇದಕ್ಕೆ ಮಣಿತಾ ಇದ್ದಾರೆ. ಅವರು ಕಾರಣ ಹೇಳ್ತೀನಿ ನಾನು, ಇದಕ್ಕೆ ಹೇಳ್ತೀನಿ. ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಅವ್ರ ಪ್ರಣಾಳಿಕೆಯಲ್ಲಿ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೊಳ್ತೀವಿ, ರದ್ದು ಮಾಡ್ತೀವಿ ಅಂತ ಅನ್ನುವಂಥದ್ದು ಹೇಳಿದ್ರು. ಅವರು ರದ್ದು ಮಾಡುವಂತಹದ್ದು ವಾಪಸ್ ತಗೊಳಕ್ ಧೈರ್ಯ ಇಲ್ಲ. ಅದನ್ನ ಸಡಿಲ್ಗೊಳಿಸ್ತಾ ಇದ್ದಾರೆ. ವಾಹನದ ಕಾಸ್ಟ್ ಏನಿರುತ್ತೆ ಆ ಕಾಸ್ಟ್ಗೆ ಬಾಂಡ್ ಕೊಡಬೇಕು ಅಂತ ಅನ್ನುವಂಥದ್ದನ್ನ ತಿದ್ದುಪಡಿ ಮಾಡಿ ಬಹಳ ಸುಲಭವಾಗಿ ವಾಹನವನ್ನ ಮತ್ತೆ ತಗೊಂಡು ಹೋಗ್ಬಹುದು, ಹಾಗೆ ತಿದ್ದುಪಡಿ ಮಾಡ್ತಾ ಇರೋದೇ ಮುಸ್ಲಿಮರ ಒತ್ತಡಗೋಸ್ಕರ, ಗೋಕಳ್ತನಗೋಸ್ಕರ, ಗೋಮಾವ್ ಸಪ್ಲೈ ತಗೊಂಡು ಹೋಗೋಸ್ಕರನೇ ಅಂತನ್ನುವಂಥದ್ದು ಇದೇ ಹೇಳುತ್ತೆ. ಸೊ ಇವರು ಟಾರ್ಗೆಟ್ ಇರೋದು ಮುಸ್ಲಿಮರ ಚಟುವಟಿಕೆಗಳು. ಉದಯಗಿರಿಯಲ್ಲಿ ನಡೆದಂತ ಘಟನೆ ಇರ್ಬೋದು, ಹುಬ್ಬಳ್ಳಿ ಘಟನೆ ಇರ್ಬೋದು, ಇವ್ರ ಟಾರ್ಗೆಟ್ ಅವರಲ್ಲ, ಈ ಹಿಂದೂ ಟಾರ್ಗೆಟ್ ಇದೆ. ಇವತ್ತೇನಾಗಿದೆ ಅಂತಂದ್ರೆ ಇಡೀ ದೇಶದಲ್ಲಿ ಹಿಂದೂ ಅಲೆ ಎದ್ದಿದೆ. 100 ವರ್ಷದ RSS ಪೀರಿಯಡ್ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗೂ ಕೂಡ ರೂಟ್ ಮಾರ್ಚ್, ಪಥಸಂಚಲನ ಅತ್ಯಂತ ಯಶಸ್ವಿ ಆಗಿದೆ. ಗಣೇಶೋತ್ಸವ ಯಶಸ್ವಿ ಆಗ್ತಾ ಇದ್ದಾವೆ, ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಹನುಮ ಜಯಂತಿ ಮೊನ್ನೆ ನಡೆದಂತ ಅಂಜನಾದ್ರಿಯಲ್ಲಿ 50,000ಕ್ಕೂ ಜಾಸ್ತಿ ಜನ ಇದ್ದಾರೆ. ಅಲ್ಲ, ನನ್ನ ವಾದ ಇಷ್ಟೇ, ಒಂದು ಸಭ್ಯ ಸುಸಂಸ್ಕೃತ ಸಮಾಜದಲ್ಲಿ ದ್ವೇಷ ಭಾಷಣ ಅನ್ನೋದು ಇರಬಾರ್ದು. ದ್ವೇಷ ಭಾಷಣದ ವ್ಯಾಖ್ಯಾನ ಏನು ಅಂತ ತಾವು ಕೇಳ್ತಾ ಇದ್ದೀರಿ, ಅದು ಸರಿಯಾದ ಪ್ರಶ್ನೆ. ದ್ವೇಷ ಭಾಷಣವಲ್ಲದ ಭಾಷಣಕ್ಕೆ ಪ್ರಕರಣ ದಾಖಲಿಸಿದ್ರೆ ಪ್ರಶ್ನೆ ಮಾಡೋದಕ್ಕೆ ನ್ಯಾಯಾಲಯಗಳಿದಾವಪ್ಪ. ಅಲ್ಲ, ಈಗಾಗಲೇ ನಮ್ಮ ಮೇಲೆ ದ್ವೇಷದ ಹಿನ್ನೆಲೆಯಲ್ಲೇ ಅಂದ್ರೆ ಈ ರೀತಿ ಭಾಷಣ ಮಾಡಿದಾಗಲೇನೆ ಕೇಸ್ ಹಾಕಿದ್ದಾರೆ, ನಮ್ಮನ್ನ ಗಡಿಪಾರು ಮಾಡಿದ್ದಾರೆ, ನಿರ್ಬಂಧನೆ ಹಾಕಿದ್ದಾರೆ. ಈಗ ಪೂಜ್ಯ ಕನೇರಿ ಮಠದ ಸ್ವಾಮೀಜಿಯವರಿಗೆ ನಿರ್ಬಂಧನೆ ಮಾಡಿದ್ದು ಏನು?
ಯಾವುದೋ ಒಂದು ಶಬ್ದದ ಹಿನ್ನೆಲೆ ಇಲ್ಲ, ಆದ್ರೆ ಆ ಶಬ್ದ ಬಳಸಿದ್ ಯಾಕೆ ಅಂತ ಅನ್ನುವಂಥದ್ದು ಓಪನ್ ಆಗಿ ಇವತ್ತು ಕಾವಿಧಾರಿ ವ್ಯಕ್ತಿಗಳು ನೇರವಾಗಿ ಗೋಹಂತಕರ ಗೋಭಕ್ಷಕರಕ್ಕಿಂತ ಇವತ್ತು ಗೋತುಪ್ಪ ತಿನ್ನೋರು ಬಹಳ ಡೇಂಜರಸ್ ಅಂತ ಹೇಳ್ತಾರೆ. ಅಂದ್ರೆ ಅವರು ಪಾರ್ವತಿ ಶಿವ ರಾಮನ ಬೈಗಳೆಗಳು ಓಪನ್ ಆಗಿ ಪ್ರಚೋದನೆ ಕೊಡ್ತಾ ಇದ್ರು, ಓಪನ್ ಆಗಿ ಇವತ್ತು ಇದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳಿದ್ದಕ್ಕೆ ಅವ್ರನ್ನ ನಿರ್ಬಂಧನೆ ಮಾಡಿದ್ರು. ಒಬ್ಬ ಪೂಜ್ಯ ಸ್ವಾಮೀಜಿ ಅವರನ್ನ ಒಂದು ನಿರ್ಬಂಧನೆ ಮಾಡ್ತಾರಂದ್ರೆ ಈಗ ಕಾನೂನು ಹಗರ ಅವ್ರ ಕಡೆ ಇದೆಯಲ್ಲೋ. ಇನ್ನೊಂದು ಹೊಸ ಕಾನೂನು ಯಾಕೆ ಕೇಳ್ತೀನಿ ರೀ. ಅಬ್ದುಲ್ ರಜಾಕ್ ಅವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಅಬ್ದುಲ್ ರಜಾಕ್ ಅವರೇ. ನಮಸ್ಕಾರ. ಐವಾನ್ ಡಿಸೋಜ್ ಅವರೇ, ಯಾಕೆ ಇನ್ನೊಂದು ಪ್ರತ್ಯೇಕ ಕಾನೂನು ಅಂತಿದ್ದಾರೆ? ಭರತ್ ಶೆಟ್ಟರು ಕೂಡ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ಶಾಸಕರು. ಸರ್ ನಮಸ್ಕಾರ. ಎಸ್, ಐವಾನ್ ಡಿಸೋಜ್ ಅವರೇ, ಈಗಾಗಲೇ ಇರುವ ಕಾನೂನುಗಳ ಅಡಿಯಲ್ಲಿ ಅನೇಕ ಕ್ರಮ ಕೈಗೊಂಡಿದ್ದೀರಿ, ಇದೊಂದು ಯಾಕೆ ಹೊಸ ಬೇಕಾಗಿತ್ತು ಅಂತಾರ ಅವರು. ಸರಿ, ಮುತಾಲಿಕ್ ಅವರಿಗೆ ನನ್ನದು ಒಂದು ಪ್ರಶ್ನೆ. ಮುತಾಲಿಕ್ ಅವರಿಗೆ ಕೇಳಬೇಕು, ಕೌ ಸ್ಲಾಟರಿಂಗ್ ಆಕ್ಟ್ 1964 ಈಗ ಇನ್ನೇನು ಇತ್ತು, ಸಾಗಾಟ ಮಾಡೋದಕ್ಕೆ, ಗೋ ಸಾಗಾಟ ಮಾಡೋದಕ್ಕೆ ಕಾನೂನು ಇತ್ತು. ಇವ್ರು ಯಾಕೆ ಹೊಸತಾಗಿ ಒಂದು ಕಾನೂನು ಅಂತಂದ್ರು? ಏನಾಗತ್ತೆ ಇತ್ತು? ಮತ್ತೆ ಇದು ಯಾವುದು ಆಂಟಿ ಕನ್ವರ್ಷನ್ ಬಿಲ್ ಅಂತ ಇತ್ತು. ಯಾರು ಮತಾಂತರಕ್ಕೆ ಪ್ರಚೋದನೆ ಕೊಟ್ಟು ಆಮಿಷ ಕೊಟ್ಟು ಮತಾಂತರ ಮಾಡಿದರೆ ಅದಕ್ಕೆ ಕಾನೂನು ಇತ್ತು. ಮತ್ತೊಂದು ಕಾನೂನನ್ನು ಬಿಜೆಪಿಯವರು ಯಾಕೆ ತಂದರು ಅಂತ ಹೇಳುವಂಥ ಪ್ರಶ್ನೆಗಳು ಬರ್ತವೆ. ಅದು ನಾನು ಅದರ ಬಗ್ಗೆ ಈಗ ಪ್ರಶ್ನೆ ಮಾಡೋದಿಲ್ಲ. ಈಗ ತಮ್ಮ ಮೂಲ ಉದ್ದೇಶ ಇರೋದು, ಇವತ್ತು ಸುಪ್ರೀಂ ಕೋರ್ಟು ಯಾರು ಹೇಟ್ ಸ್ಪೀಚ್ ಮಾಡಿ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಿ ಇನ್ನೊಬ್ಬರ ಕೊಲೆಗೆ, ಇನ್ನೊಬ್ಬರ ಅಶಾಂತಿಗೆ ಕಾರಣ ಆಗ್ತಾರೆ, ಅದು ಕಾರಣ ಆದವರು, ಅದಕ್ಕೆ ಪ್ರಚೋದನೆ ನೀಡುವವರು ಮತ್ತು ಅದನ್ನು ಬಿತ್ತರಿಸುವವರ ವಿರುದ್ಧ ಒಂದು ಕಾನೂನು ತರುವಂಥದ್ದು ಅವಶ್ಯಕತೆ ಇದೆ ಅಂತ ಈ ದೇಶದ ಸುಪ್ರೀಂ ಕೋರ್ಟೇ ಹೇಳಿದೆ. ಅದು ಮಾತ್ರ ಹೇಳಿದಲ್ಲ ಅಜಿತ್, ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ ಅಂತ ಹೇಳುವಂಥ ಡೈರೆಕ್ಷನನ್ನು ಇವತ್ತು ಪೊಲೀಸಿಗೆ ಕೊಡುವಾಗ ಅದಕ್ಕೆ ಪೊಲೀಸರು ಏನು ಹೇಳ್ತಾರೆ, ಸೋಮೋಟೋ ಕೇಸ್ ಮಾಡುವಷ್ಟು ನಮಗೆ ಬೇಕಾದಂಥ ಮೆಟೀರಿಯಲ್ ಇಲ್ಲ, ಅದಕ್ಕೆ ಬೇಕಾದಂಥ ಸ್ಟ್ರೆಂತ್ ಇಲ್ಲ, ಅದಕ್ಕೆ ಬೇಕಾದ ಕಾನೂನಿಲ್ಲ. ನಾವು ಅರೆಸ್ಟ್ ಮಾಡಿದರೆ ಜೈಲಿಗೆ ಅಲ್ಲಿ ಹೋಗೋ ಬಾಗಿಲಿಗೆ ಜಡ್ಜರ ಬಾಗಿಲಿಗೆ ಹೋದಾಗಲೇ ಅವರಿಗೆ ಬೇಲ್ ಕೊಟ್ಟು ಮನೆ ಕಳಿಸುವಂಥದ್ದು ಇದು ಏನು ಕಾನೂನಿನಲ್ಲಿ ಅಷ್ಟು ದುರ್ಬಲ ಇದೆ. ಅದಕ್ಕೆ ಸ್ಟಿಂಜೆಂಟ್ ಆದ, ಅದಕ್ಕೆ ಸಮರ್ಥವಾದ ಒಂದು ಕಾನೂನನ್ನು ಜಾರಿಗೆ ತನ್ನಿ ಅಂತ ಹೇಳುವಂಥದ್ದು ಇವತ್ತು ಸುಪ್ರೀಂ ಕೋರ್ಟಿನ ನಿರ್ದೇಶನ ಕೂಡ. ಹಾಗಾಗಿ ಈ ಕಾನೂನು ತಂದದ್ದು ಹಿಂದೂ, ಮುಸ್ಲಿಂ, ಕ್ರೈಸ್ತರಿಗೆ ಮತ್ತು ಬೇರೆ ಯಾರಿಗೂ ಧರ್ಮಕ್ಕಾಗಿ ಅಲ್ಲ, ಇದು ರಾಜ್ಯದ 6.5 ಕೋಟಿ ಜನರಿಗೂ ಅಪ್ಲಿಕೇಬಲ್. ಈ ದೇಶದ ರಾಜ್ಯದ ಎಲ್ಲ ಜನರು ಶಾಂತಿಯಿಂದ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು ಮತ್ತು ಯಾರು ಅಶಾಂತಿಯನ್ನು ಮೂಡಿಸ್ತಾರೆ ಅವರಿಗೆ ತಕ್ಕ ಶಾಸ್ತ್ರ ಆಗಬೇಕು ಅಂತ ಹೇಳುವಂಥದ್ದು ಅದರ ಉದ್ದೇಶ. ಹಾಗಾಗಿ ಯಾವುದು ಈ ಕಾನೂನು ತಂದ ಕೂಡಲೇ ನಾನು ಒಳಗೆ ಹೋಗ್ತೇನೆ, ನೀನು ಒಳಗೆ ಹೋಗ್ತೇನೆ ಪ್ರಶ್ನೆ ಇಲ್ಲ. ಈ ಕಾನೂನಿನಲ್ಲಿ ಏನು ಸರಳೀಕರಣ ಮಾಡಬೇಕು ಅಥವಾ ಏನು ಅಗತ್ಯ ಇಲ್ಲ ಚರ್ಚೆ ಮಾಡಲಿ. ಕಾನೂನು ತಂದಿದ್ದೇವೆ, ಪ್ರೆಸೆಂಟ್ ಮಾಡಿದ್ದೇವೆ. ಈ ವಿಧಾನಸಭೆಯಲ್ಲಿ BJP ಶಾಸಕರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, ಎಲ್ಲ ಪಾರ್ಟಿಯವರು ಇದ್ದಾರೆ. ಚರ್ಚೆ ಆಗಲಿ, ಉತ್ತಮ ಕಾನೂನು ಬರಲಿ ಅಂತ ಹೇಳುವಂಥದ್ದು ನನ್ನ ಪ್ರಾಥಮಿಕವಾದಂಥ ಅಭಿಪ್ರಾಯ. ಹಾಗಾಗಿ ಪ್ರಮೋದ್ ಮುತಾಲಿಕ್ರು ದ್ವೇಷ ಭಾಷಣದ ಡೆಫಿನಿಷನ್ ಏನು ನಿಮ್ಮ ಪ್ರಕಾರ ಅಂತ ಕೇಳಿದ್ರು. ಮತ್ತು ಅಯ್ಯೋ ದ್ವೇಷ ಭಾಷಣ ಅಂತ ಹೇಳಿದರೆ ನಾನು ಹೇಳ, ದ್ವೇಷ ಭಾಷಣ ಸೂಲಿಬೆಲೆ ಚಕ್ರವರ್ತಿ ಅಂತ ಕೇಳಬೇಕು, ನಮ್ಮಲ್ಲಿ ಇನ್ನೊಬ್ಬರಿದ್ದಾರೆ ಯಾರು ಡಾಕ್ಟರ್ ಪ್ರಭಾಕರ್ ಭಟ್ರ ಹತ್ರ ಕೇಳಬೇಕು ಅಥವಾ ಇನ್ನೊಬ್ಬರ ಹತ್ರ ಕೇಳಬೇಕು. ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಕೊಲೆ ಆಯಿತು. ಹೇಗೆ ಕೊಲೆ ಆಯಿತು? ಭಾಷಣದ ಏನಾಯಿತು? ಬಜ್ಪೆಯಲ್ಲಿ ಒಂದು ಹಿಂದೂ ಧರ್ಮದವರ ಕೊಲೆ. ಸಭೆ ಮಾಡಿ ಆ ಸಭೆಯಲ್ಲಿ ಏನು ಹೇಳಿದ್ರು? ನಾವು ಎರಡು ತೆಗಿತೇವೆ, ನೀವು ಒಂದು ತೆಗೆದರೆ ನಾವು ಎರಡು ತೆಗಿತೇವೆ. ಅದರ ಅರ್ಥ ಏನು? ದ್ವೇಷ ಭಾಷಣ ಹೇಳಬೇಕಲ್ಲ. ದ್ವೇಷ ಭಾಷಣ ಏನಾಯಿತು? ಅಲ್ಟಿಮೇಟ್ಲಿ ಎಲ್ಲರೂ ಏನು ಮಾತಾಡಿದರು ಶಾಂತಿ ಸಭೆಯಲ್ಲಿ? ದ್ವೇಷ ಭಾಷಣವೇ ಈ ಕೊಲೆಗೆ ಕಾರಣ. ಐವಾನ್ ಡಿಸೋಜ ಅವರೇ, ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅನ್ನುವುದು ಒಂದೇ ಉದ್ದೇಶ ಆಗಿದ್ದರೆ ಯಾರಿಗೂ ಏನು ಸಂಶಯಗಳು ಇರಲಿಲ್ಲ. ಈ ಕಾನೂನನ್ನು ಬಳಸಿಕೊಂಡು ನೀವು ರಾಜಕೀಯ ವಿರೋಧಿಗಳನ್ನು ಹಣಿಯಬಹುದು ಅನ್ನುವ ಆತಂಕ ಕೆಲವರಲ್ಲಿ ಕಾಡ್ತಾ ಇದೆ. ಈ ಆತಂಕ ಸುಮ್ಮನೆ ಬಂದುಬಿಡ್ತಾ? ಅವ್ರು ಹೇಳ್ತಾರೆ
ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಅಮಾಯಕರು ಅಂತ ವಾದ ಮಾಡಿದವರು ನಿಮ್ಮವರು. ಒಂದೇ ನಿಮಿಷ ಸರ್, ಒಂದ್ ನಿಮಿಷ. ಹಳೆ ಹುಬ್ಬಳ್ಳಿ ಗಲಭೆ ಅವರು ಅಮಾಯಕರು ಬಿಡುಗಡೆ ಮಾಡಿ ಅಂದವರು ನಿಮ್ಮವರು. ಉದಯಪುರ ಘಟನೆ ಅಮಾಯಕರು ಬಿಡುಗಡೆ ಮಾಡಿ ಅಂದವರು ನಿಮ್ಮವರು. ಚಿತ್ತಾಪುರ ಗಲಭೆ ಪ್ರಕರಣ ಕ್ಯಾಬಿನೆಟ್ ಕುತ್ಕೊಂಡು ನಿರ್ಧಾರ ಮಾಡುತ್ತೆ ಇಲ್ಲ ಅಮಾಯಕರು ಬಿಡುಗಡೆ ಮಾಡಬೇಕು ಅಂತ. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಇದರ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನುವ ಗ್ಯಾರಂಟಿ ಏನು? ಅಜಿತ್, ನಾನು ನಿಮಗೆ ಹೇಳ್ತೀನಿ, ನೀವು ಅವಕಾಶ ಕೊಟ್ಟರೆ ನಾನು ನಿಮಗೆ BJP ಆಡಳಿತದ 4 ವರ್ಷಗಳಲ್ಲಿ ಎಷ್ಟು ಮಂದಿಗೆ ABVP ಬಜರಂಗ ದಳ ಇವರ ಮೇಲಿನ ಕೇಸ್ಗಳನ್ನು ಇವರು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳೋದು ಇವರು ವಿಮರ್ಶೆ ಮಾಡಲಿ. ನನ್ನ ಒಂದು ಪ್ರಶ್ನೆ ಇದೆ, ನೀವು ಕೋಮು ಗಲಭೆ ಅಥವಾ ಹೇಟ್ ಸ್ಪೀಚ್ ಮಾಡೋದಿಲ್ಲ ಅಂತಾದರೆ ನಿಮ್ಗೆ ಯಾಕೆ ಹೆದರಿಕೆ? ನೀವು ಯಾಕೆ ಅದರ ಬಗ್ಗೆ ಹೆದರಿಕೊಳ್ತೀರಿ? ಯಾರು ಹೇಳಿದ್ದು ನಿಮ್ಮ ನೀವಾಗಿದ್ರೆ ನೀವೇ ಪ್ರಚೋದನೆ ಕೊಡ್ತೀರಾ? ಮಾತಾಡ್ಲಿ. ಎಸ್ ಅಜಿತ್ ಅವರೇ, ಇದರಲ್ಲಿ 3-4 ವಿಷಯ ಇದೆ. ಒಂದು, ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಲ್ಲಿಗೆ ಮುಗಿಸುವಂತ ಒಂದು ಕೆಲಸ ಮಾಡಿದ್ರೆ, ಎರಡನೇದು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸುವಂತ ಒಂದು ಹುನ್ನಾರವನ್ನು ಇವರು ಮಾಡ್ತಾ ಇದ್ದಾರೆ. ನೀವು ಆಕ್ಟರ್ನ ಕರೆಕ್ಟ್ ಆಗಿ ಓದಿದ್ರೆ ಅದರಲ್ಲಿ ಗೊತ್ತಾಗ್ತದೆ ಹುನ್ನಾರ ಏನಿದೆ ಅನ್ನುವಂಥದ್ದನ್ನ. ಫಾರ್ ಎಕ್ಸಾಂಪಲ್, ನೀವಾಗ ಹೇಳಿದ್ರಿ, ಇವಾಗಲೇ ಫಾರ್ ಎಕ್ಸಾಂಪಲ್ ಇದರಲ್ಲಿ ಸಂಘ ಮತ್ತು ಸಂಸ್ಥೆಯಿಂದ ಅಪರಾಧಗಳು ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಇದೆ. ಸಂಘ ಮತ್ತು ಸಂಸ್ಥೆಯಿಂದ ಅಪರಾಧಗಳಂತ ಹೇಳಿದ್ರೆ, ಒಂದು ಸಂಘ ಇರ್ತದೆ, ಒಂದು ಗೆಳೆಯರ ಬಳಗ ಏನೋ ಇರ್ಬೋದು, ಅದರಲ್ಲಿರುವಂತ ವ್ಯಕ್ತಿ ಏನೋ ಒಂದು ಮಾತಾಡ್ತಾನೆ, ಇವ್ರು ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಆ ಒಬ್ಬ ವ್ಯಕ್ತಿಯ ಮೇಲೆ. ಆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಇಡೀ ಅವ ಯಾವ ಸಂಘ ಅಥವಾ ಸಂಸ್ಥೆಗೆ ಅವ ಮೆಂಬರ್ ಆಗಿದ್ದಾನೆ ಅವರ ಮೇಲೆ ಸಹ ಕೇಸ್ ಹಾಕುವಂತ ಅವಕಾಶವನ್ನ ಅವರು ಈ ಆಕ್ಟ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಪುನಃ ದ ಓನರ್ಸ್ ಆಫ್ ಪ್ರೂವಿಂಗ್ ದಟ್ ಈಸ್ ಇನ್ನೋಸೆಂಟ್ ಆ ಪುನಃ ಸಂಘದ ಮೇಲೆ ಬರ್ತದೆ. ಅವರು ಸಂಘ ಸಂಸ್ಥೆಯವರು ರಿಜಿಸ್ಟರ್ಡ್ ಮತ್ತು ಅನ್ರಿಜಿಸ್ಟರ್ಡ್ ಅಂತ ಪುನಃ ಹಾಕಿದ್ದಾರೆ. ನಮ್ಗೆ ಗೊತ್ತುಂಟು ಅದು ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ ಅನ್ನುವಂಥದ್ದನ್ನ. ಈ ಸಂಘ ಸಂಸ್ಥೆಯನ್ನ ಇನ್ವಾಲ್ವ್ ಮಾಡಿ ಇವರು ಟೋಟಲ್ ಆಗಿ ಅವರು ಇಡೀ ಅವರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲರ ಮೇಲೆ ಒಂದು ಹದ್ದುಬಸ್ತನ್ನು ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ನೋಡಿ, ಮಂಗಳೂರಿನಲ್ಲಿ ಘಟನೆ ಆಗ್ತದೆ, ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತೇನೆ, ಆಗ ನನ್ನ ಮೇಲೆ ಐವನ್ ಡಿಸೋಜರ್ ಹಿಡಿದು ಎದುರು ನಿಂತು ಕೇಸ್ ಹಾಕ್ತಾರೆ. ಇದೇ ಐವನ್ ಡಿಸೋಜರ್ ಅವರು ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಗವರ್ನರ್ ವಿರುದ್ಧ ಸ್ಟ್ರೈಕ್ ಮಾಡಿ ಬಾಂಗ್ಲಾದೇಶದ ಪರಿಸ್ಥಿತಿ ನಮ್ಮ ಗವರ್ನರಿಗೆ ಬರ್ತದೆ. ಅವರ ರಾಜಭವನನ್ನು ಹೊಗ್ಗಿ ಅವರನ್ನು ಅಲ್ಲಿ ಹೊರಗೆ ಎಳೆದು ಹಾಕುವಂಥ ಸಂದರ್ಭ ಬರ್ತದೆ ಅನ್ನುವಂಥ ಮಾತನ್ನ ಐವನ್ ಡಿಸೋಜ ಹೇಳ್ತಾರೆ. ಭರತ್ ಶೆಟ್ಟಿ ಮೇಲೆ ಕೇಸ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ, ಆದರೆ ಐವನ್ ಡಿಸೋಜ ಮೇಲೆ ಯಾವುದೇ ಕೇಸ್ ಆಗೋದಿಲ್ಲ. ದೇ ಆರ್ ನೋನ್ ಫಾರ್ ಯೂಸಿಂಗ್ ಆಲ್ ದಿಸ್ ಆಕ್ಟ್ಸ್ ಫಾರ್ ದೇರ್ ಪೊಲಿಟಿಕಲ್ ಎಂಬಿಷನ್ಸ್. ಪೊಲಿಟಿಕಲ್ ಅಸ್ತ್ರವಾಗಿ ಇದನ್ನ ತಯಾರು ಮಾಡಿದ್ದಾರೆ. ಹಿಂದೆನೇ ಇದೆ, ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ. ಆಗ ಇದರಲ್ಲಿ ಸಂಘ ಸಂಸ್ಥೆಗಳನ್ನು ಇದು ಮಾಡಿದ್ದಾರೆ. ಮತ್ತೊಂದು, ಕಾನೂನು ಸುವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ತೆಗೆದುಕೊಳ್ಳಬೇಕಾದ ಪ್ರತಿಬಂಧಕ ಕ್ರಮಗಳು. ಅಂದ್ರೆ ಇವರಿಗೆ ಯಾರಾದರೂ ಏನು ಮಾಡಲಿಲ್ಲ, ಯಾರು ಸಹ ಮಾಡಲಿಕ್ಕಿಂತ ಮುಂಚೆನೆ ಒಂದು ಆಫೀಸರು ಯೋಚನೆ ಇವರು ಏನಾದರೂ ನಾಳೆ ಮಾಡ್ತಾರೆ ಅನ್ನುವಂಥದ್ದನ್ನ ಅವರ ತಲೆಗೆ ಬಂದರೆ ಅವರು ಅದರ ಬಗ್ಗೆ ಪ್ರತಿಬಂಧಕ ಕ್ರಮವನ್ನು ಕೈಗೊಂಡು ಆ ವ್ಯಕ್ತಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನ ಈ ಆಕ್ಟಿನ ಮೂಲಕ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ನ ವಿರುದ್ಧ ನಾವು ಯಾವುದೇ ಭಾಷಣ ಮಾಡಲಿಕ್ಕಿಲ್ಲ. ಏನಾದರೂ ಭಾಷಣ ಮಾಡಿದರೆ ಅದರ ಮೇಲೆ ಕೇಸ್ ಆಗುವಂಥ ಹುನ್ನಾರ ಯಾವುದೇ ವಿಷಯದ ಬಗ್ಗೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು, ಯಾವುದೋ ಜಿಹಾದಿ ಶಕ್ತಿಯಿಂದ ಬಾಂಬ್ ಬ್ಲಾಸ್ಟ್ ಆಯಿತು. ನಾವು ಹೇಳ್ತೇವೆ ಒಂದು ಜಿಹಾದಿ ಶಕ್ತಿಗಳಿಂದ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳ್ತಾರೆ. ಜಿಹಾದಿ ಅನ್ನುವಂಥ ಪದದ ಉಪಯೋಗ ಮಾಡಿದ ಕಾರಣಕ್ಕಾಗಿ ಇವರು ನಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ನಾ ಸತ್ಯವನ್ನ ಹೇಳಿದ್ರು ಸಹ ಇವರು ನಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೆ ಈ ಆಕ್ಟ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಐವನ್ ಡಿಸೋಜ ಅವರೇ, ಬಾಂಗ್ಲಾದೇಶದ ಪರಿಸ್ಥಿತಿ ಭಾರತದಲ್ಲಾಗುತ್ತೆ, ಜನ ರಾಜಭವನಕ್ಕೆ ನುಗ್ಗಿ ಹೊಡೆಯೋ ದಿನ ಬರುತ್ತೆ ಅಂತ ಅಂದಿದ್ದು ದ್ವೇಷ ಭಾಷಣ ಈ ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗ್ತಿರ್ಲಿಲ್ವಾ? ಭರತ್ ಶೆಟ್ಟಿ ಅವರು ವೃತ್ತಿಯಲ್ಲಿ ಡೆಂಟಲ್ ವೈದ್ಯರು, ನಾನು ವೃತ್ತಿಯಲ್ಲಿ ವಕೀಲ. ನನಗೆ ಗೊತ್ತಿದೆ ಯಾವ ಮಾತುಗಳು ಕೇಸಿಗೆ ಬರ್ತದೆ, ಯಾವ ಮಾತಿನಲ್ಲಿ ಮಾಡಬಹುದು ಅಂತ ಹೇಳುವುದು ನನಗೆ ಗೊತ್ತಿದೆ. ಅಲ್ಲ, ನನಗೂ ಗೊತ್ತಿದೆ.
ನಿಮ್ಮ ಭವಿಷ್ಯ, ನಿಮ್ಮ ರಾಜಕಾರಣ ಇರುವಂಥದ್ದು ಇವತ್ತು ನೀವು ಏನು ಮಾತಾಡ್ತೀರಲ್ಲ, ದ್ವೇಷ ಭಾಷಣದ ಬಗ್ಗೆ ವಿರೋಧ ಮಾಡ್ತೀರಲ್ಲ, ಅದೇ ಬಂಡವಾಳ ನಿಮ್ಮ ರಾಜಕಾರಣದ್ದು. ಹೌದು ಅಲ್ಲ ಅಂತ ನೀವು ನನ್ನ ಹತ್ರ ಮಾತಾಡಿ. ನನಗೆ ಭರಶೆಟ್ಟಿ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಯಾವ ರೀತಿ ಮಾತಾಡಿದ್ರೆ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲ ಆಗ್ತದೆ ಅಂತ ಹೇಳುವುದು ನನಗೆ ಗೊತ್ತಿದೆ. ಹಾಗಾಗಿ ನಾನು ಗವರ್ನರ್ ಅವರ ಮೇಲೆ ಎಂದೂ ಹೇಳಲಿಲ್ಲ. ನಾನು ಹೇಳಿದ್ದು ಬಾಂಗ್ಲಾದೇಶದಲ್ಲಿ ಏನು ಪರಿಸ್ಥಿತಿ ಆಗಿದೆ, ಕಾನೂನನ್ನು ಕಾನೂನು ಕೈ ತೆಗೆದುಕೊಂಡರೆ ಬಾಂಗ್ಲಾದೇಶದಲ್ಲಿ ಕೂಡ ಅಂಥ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳಿದ್ದೇನೆ. ಅದು ಇಲ್ಲಿ ಆಗ್ತದೆ ಅಂತ ನಾನು ಹೇಳಲಿಲ್ಲ. ಹಾಗಾಗಿ ಇದು ನಿಮ್ಮ ವ್ಯಾಖ್ಯಾನ ಅಷ್ಟೇ, ನೀವು ಮಾಡಿಕೊಳ್ಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಇವತ್ತು ಈ ಕಾನೂನಿನಲ್ಲಿ ಯಾವುದೇ ತಪ್ಪು ನನಗೆ ಕಾಣುವುದಿಲ್ಲ. ಯಾವ ತಪ್ಪಿಗೂ ಯಾವಾಗ ಹುಡುಕುವುದು ಅಂದರೆ ಯಾರು ಇದನ್ನು ಮಾಡ್ತಾರೆ ಅವರಿಗೆ ನೋವಾಗ್ತದೆ. ಈಗ ಮುಸ್ಲಿಂ ಸಮುದಾಯದವರು ಹೇಳಿದರು ಕೌಸ್ ಲಾಟರಿಂಗ್ ಆಕ್ಟ್ ತಂದಾಗ ಇದು ನಮ್ಮನ್ನು ಉದ್ದೇಶಿಸಿ ತಂದಿದ್ದೀರಿ. ಕ್ರೈಸ್ತ ಸಮುದಾಯದವರು ಹೇಳಿದರು ಆಂಟಿ ಕನ್ವರ್ಷನ್ ಬಿಲ್ ತಂದಾಗ ಇದು ಕ್ರೈಸ್ತ ಸಮುದಾಯವನ್ನು ಉದ್ದೇಶಿಸಿ ತಂದಿದ್ದೀರಿ ಅಂತ ಎಲ್ಲ ಸಮುದಾಯದವರು ಮಾತಾಡಿದರು. ಆದರೆ ನೀವು ಬಿಲ್ಲನ್ನು ಹಿಂದೆ ತೆಗೆದುಕೊಂಡ್ರ, ನೀವು ಬಿಲ್ ಜಾರಿಗೆ ತರಲಿಲ್ಲ. ನೀವು ಇವತ್ತು ಆ ಕಾನೂನು ಇರುವಾಗ ಮತ್ತೊಂದು ಕಾನೂನು ಜಾರಿಗೆ ತರಲಿಲ್ಲ. ಯಾಕೆ ತಂದಿರಿ ನೀವು? ಯಾಕೆ ಪ್ರಮೋದ್ ಮುತಾಲಿಕ್ರು ಹೊರಡ್ತಾ ಇದ್ದಾರೆ. ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಪ್ರಮೋದ್ ಮುತಾಲಿಕ್ರಿಂದ. ಮುತಾಲಿಕ್ರೆ, ಆಯ್ತಪ್ಪ, ಇನ್ಮೇಲೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತೀವಿ, ಫ್ಯಾಕ್ಚುಲಿ ಕರೆಕ್ಟ್ ಆಗಿರೋದನ್ನು ಮಾತಾಡ್ತೀವಿ. ನಾಳೆ ದಿವಸ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾದರೆ ನಾನು ಆಡಿದ ಮಾತುಗಳಿಗೆ ಇಲ್ಲಿದೆ ನೋಡಿ ದಾಖಲೆ ಅಂತ ಕೊಡುವ ರೀತಿಯ ಮಾತುಗಳನ್ನು ಆಡ್ತೀನಿ ಅಂತ ಯಾಕೆ ನಿರ್ಧಾರ ಮಾಡಬಾರ್ದು? ನೋಡಿ, ಐವನ್ ಡಿಸೋಜಾ ಅವ್ರದ್ದು ಒಂದು ನಾನು ಹಿಂದೂ ಟಾರ್ಗೆಟ್ ಅಂತ ಹೇಳಿದ್ದಕ್ಕೆ ಅವ್ರ ಬಾಯಿಂದನೇ ಬಂತು. ಎರಡೇ ಹೆಸರು ಬಂತು, ಒಂದು ಚಕ್ರವರ್ತಿ ಸೋಲಿಬಲೆ, ಇನ್ನೊಂದು ಪ್ರಭಾಕರ್ ಭಟ್ರು. ಹೌದು. ಯಾಕೆ PFI ಹೆಸರು ಬರ್ಲಿಲ್ಲ? SDP ಯಾಕೆ ಹೆಸರು ಬರ್ಲಿಲ್ಲ? ಅವ್ರೇನು ಭಾಷಣ ಮಾಡ್ತಾ ಇಲ್ವಾ? ಅವ್ರೇನು ದ್ವೇಷ ಕಾರ್ತಾ ಇಲ್ವಾ? ಅವ್ರೇನು ಕೊಲೆಗಳನ್ನ ಮಾಡ್ತಾ ಇಲ್ವಾ? ಸೊ ಅವ್ರ ಬಗ್ಗೆ ಹೇಳಲೇ ಇಲ್ಲ, ಅವ್ರು ಮಾತಾಡ್ಲೇ ಇಲ್ಲ. ಸೊ ಈಗ ಕ್ಲಿಯರ್ ಆಯ್ತು, ಅಂದ್ರೆ ಹಿಂದೂಗಳ ಮೇಲೆ ಟಾರ್ಗೆಟ್ ಇದೆ ಅಂತನ್ನುವಂಥದ್ದು ಒಂದು ಭಾಗ. ಇನ್ನು ಹಿಂದೂ ಸಮಾಜವನ್ನ ಸಂಘಟಿತರಾಗಿ, ಹಿಂದೂ ಹೆಣ್ಣು ಮಕ್ಕಳು ಜಾಗೃತರಾಗಿ, ಗೋವಿನ ರಕ್ಷಣೆ ಮಾಡಿ, ಮತಾಂತರಕ್ಕೆ ಸರಿಯಾಗಿ ತಡೆ ಒಡ್ಡಿ ಅಂತ ಹೇಳಬಾರ್ದಾಗಾದ್ರೆ ಇದನ್ನ ಹೇಳಿದ್ರೇನೆ ದ್ವೇಷ ಅಂತನ್ನುವಂಥದ್ದು ಕೇಸ್ ಹಾಕಿದ್ದಾರೆ. ಈಗ ಆಲ್ರೆಡಿ ನಾವು ಗೋ ರಕ್ಷಣೆ ಮಾಡಿದಂತವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಗೋಕಳ್ಳರನ್ನು ಬಿಟ್ಟಿದ್ದಾರೆ. ಇವರು ಟಾರ್ಗೆಟ್ ಏನು ನೇರವಾಗಿ ಹೇಳ್ತಾ ಇದ್ದೀನಿ, ಮುಸ್ಲಿಂ ಲಾಬಿಗೆ ಮಣಿತಾ ಇದ್ದಾರೆ. 100ಕ್ಕೆ 100 ಹೇಳ್ತಾ ಇದ್ದೀನಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪೀಸ್ಮೆಂಟ್ ನಡೀತಾ ಇದೆ. ಇದೇ ದೊಡ್ಡ ಆಘಾತದ ಸಂಗತಿ. ಇದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತನ್ನುವಂಥದ್ದು ಹೇಳ್ತೀನಿ. ನಮ್ಮ ಭಾಷಣ ಕಾನೂನುಬದ್ಧವಾಗೇ ಇರುತ್ತೆ, ಸಂವಿಧಾನಬದ್ಧವಾಗೇ ಇರುತ್ತೆ. ನಾವು ಕಾನೂನು ಮೀರಿ ಎಂದು ಮಾಡಿಲ್ಲ, ಮಾಡುವುದೂ ಇಲ್ಲ. ಇದೆಲ್ಲ ಇವತ್ತಿಗೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮುತಾಲಿಕ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.